ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ನೋಡ್ಕೋಣ 3 ಐರನ್ ಅನ್ನುವಂತ ಮೂವಿನ. ಈ ಮೂವಿಯ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ, ಈ ಮೂವಿ ಪೂರ್ತಿ ಹೀರೋ ಹೀರೋಯಿನ್ ಅಥವಾ ಹೀರೋಯಿನ್ ಹೀರೋನ ಒಂದು ಮಾತು ಕೂಡ ಮಾತಾಡ್ಸೋದಿಲ್ಲ. ಅಷ್ಟೇ ಯಾಕೆ, ಈ ಮೂವಿ ಪೂರ್ತಿ ಈ ಇಬ್ರು ಯಾರ ಜೊತೆನೂ ಒಂದು ಮಾತು ಕೂಡ ಮಾತಾಡೋದಿಲ್ಲ. ಆದ್ರೆ ನಮಗೆ ಹೀರೋಯಿನ್ ವಾಯ್ಸ್ ಹೇಗಿದೆ ಅಂತ ತಿಳ್ಕೊಳಕ್ಕೆ ಲಾಸ್ಟ್ ಅಲ್ಲಿ ಒಂದ್ ಲೈನ್ ಡೈಲಾಗ್ ಮಾತ್ರ ಇಟ್ಟಿದ್ದಾರೆ. ಇಷ್ಟೊಂದು ಕ್ಯೂರಿಯಸ್ ಆಗಿರುವಂತ ಮೂವಿನ ನೋಡಕ್ಕೆ ಇನ್ನೇಕೆ ತಡ, ಬನ್ನಿ ಸ್ಟೋರಿ ಕಡೆ ಹೋಗೋಣ. ಮೂವಿಯ ಸ್ಟಾರ್ಟಿಂಗ್ ಸೀನ್ ಅಲ್ಲೇ ನಮ್ಗೆ ಹೀರೋ ಒಂದು BMW ವೆಹಿಕಲ್ ಹೋಗ್ತಾರನ್ನ ತೋರಿಸ್ತಾರೆ. ಈಗ ನಮ್ ಹೀರೋ ಅಲ್ಲಿರುವಂತ ಎಲ್ಲಾ ಏರಿಯಾಗ ಹೋಗಿ ಪ್ರತಿ ಮನೆಗೂ ಒಂದೊಂದು ಪೋಸ್ಟರ್ ನ ಅಂಟಿಸ್ತಾ ಇದ್ದಾನೆ. ಇದನ್ನ ನೋಡಿದಂತ ನಮ್ಗೆ ಅನ್ಸುತ್ತೆ ಹೀರೋ ಏನೋ ಬಿಸ್ನೆಸ್ ಮಾಡ್ತಾ ಇರಬೇಕು, ಅದಕ್ಕೀಗ ಅಡ್ವರ್ಟೈಸ್ ಮಾಡ್ತಾ ಇದ್ದಾನೆ ಅಂತ. ಈಗ ಹೀರೋ ಇದ್ದಂತ ಏರಿಯಾದಲ್ಲಿ ಪೋಸ್ಟರ್ ನ ಅಂಟಿಸಿದಾಯ್ತು. ಇದಾದ್ಮೇಲೆ ಹೀರೋ ಈ ಏರಿಯಾನ ಬಿಟ್ಟು ಬೇರೆ ಏರಿಯಾಕ್ಕೆ ಹೋಗ್ತಾ ಇದ್ದಾನೆ. ಅಲ್ಲೋಗಿ ನಾವ್ ಈಗ ನೋಡೋದಾದ್ರೆ ಅಲ್ಲೂ ಕೂಡ ಹೀರೋ ಅಲ್ಲಿರುವಂತ ಎಲ್ಲಾ ಮನೆಗೂ ಪೋಸ್ಟರ್ ನ ಅಂಟಿಸಿದ್ದಾನೆ. ಈಗ ನಮ್ ಹೀರೋ ಅಲ್ಲಿರುವಂತ ಪ್ರತಿ ಮನೆಯನ್ನು ಚೆಕ್ ಮಾಡ್ತಾ ಬರ್ತಾ ಇದ್ದಾನೆ. ಈಗ ನಮ್ ಹೀರೋ ಹಾಕಿರುವಂತ ಪೋಸ್ಟರ್ ಯಾವ್ದೋ ಮನೆಯಲ್ಲಿ ಹಾಗೇನೆ ಇದೆ. ಇದನ್ನ ನೋಡಿದಂತ ನಮ್ ಹೀರೋ ಸೀದಾ ಆ ಮನೆ ಹತ್ರ ಹೋಗಿ ಆ ಮನೆಯ ಲಾಕ್ ನ ಓಪನ್ ಮಾಡ್ತಾನೆ. ಇದನ್ನ ನೋಡಿದ್ಮೇಲೆ ನಮ್ಗನ್ಸುತ್ತೆ ಮೇ ಬಿ ಇದು ಹೀರೋನ ಮನೆನೇ ಆಗಿರ್ಬೇಕು ಅಂತ. ಬಟ್ ಅದು ಸುಳ್ಳು. ಈಗ ನಮ್ ಹೀರೋ ಹೋಗಿರೋದು ಯಾವ್ದೊಂದು ಸ್ಟ್ರೇಂಜರ್ ನ ಮನೆಗೆ. ಮೇ ಬಿ ನಮ್ ಹೀರೋ ಕಳ್ಳ ಇರ್ಬೇಕು, ಅದಕ್ಕೆ ಮನೆಯಲ್ಲಿ ಯಾರು ಇಲ್ದಿರಂತ ಟೈಮ್ ನೋಡಿ ಆ ಮನೆ ಒಳಗಡೆ ಬಂದಿದ್ದಾನೆ ಅಂತ ನಾವು ಅನ್ಕೊಂತೀವಿ. ಬಟ್ ಈಗ್ಲೂ ಕೂಡ ನಮ್ ಹೀರೋ ನಮ್ ಊಹೆನ ರಾಂಗ್ ಅಂತ ಪ್ರೂವ್ ಮಾಡ್ತಾನೆ. ಈಗ ಆ ಮನೆ ಒಳಗಡೆ ಬಂದಂತ ನಮ್ ಹೀರೋ ತಂದೆ ಮನೆಯ ತರ ಫೀಲ್ ಮಾಡ್ತಾ ಆ ಮನೆ ಒಳಗಡೆ ಹೋಗಿದ ತಕ್ಷಣ ಮೊದಲು ಸ್ನಾನ ಮಾಡಿ ಆ ಮನೆಯೆಲ್ಲ ಕ್ಲೀನ್ ಮಾಡ್ತಾನೆ. ಇಷ್ಟೇ ಸಾಲದು ಅಂತ ನಮ್ ಹೀರೋ ಆ ಮನೆ ಇರುವಂತ ಎಲ್ಲ ಗಲೀಜ್ ಬಟ್ಟೆನೂ ಹೋಗಿದ್ದಾನೆ. ಇದಾದ್ಮೇಲೆ ನಮ್ ಹೀರೋಗೆ ಟೈಮ್ ಹೋಗ್ಬೇಕಲ್ಲ, ಅದಕ್ಕೆ ಈಗ ನಮ್ ಹೀರೋ ಆ ಮನೇಲಿ ಈಗ ಯಾವ ವಸ್ತು ಕೆಟ್ಟೋಗಿದ್ಯೋ ಅದನ್ನೆಲ್ಲ ರಿಪೇರಿ ಕೂಡ ಮಾಡ್ತಾ ಇದ್ದಾನೆ. ಈಗ ನಮ್ ಹೀರೋಗೆ ಆ ಮನೇಲಿ ಎಲ್ಲಾ ಕೆಲಸ ಮುಗಿದಿದೆ ಅಂತ ಗೊತ್ತಾದ್ಮೇಲೆ ಆ ಮನೇಲಿ ಮಲ್ಗಿ ನಿದ್ದೆನೂ ಮಾಡ್ತಾನೆ. ಮೇ ಬಿ ಇದೇ ಮೂವಿಲಿ ಅನ್ಸುತ್ತೆ ಹೀರೋನ ಕ್ಯಾರೆಕ್ಟರ್ ನ ಇಷ್ಟು ಡಿಫ್ರೆಂಟ್ ಆಗಿ ತೋರಿಸಿರೋದು. ಹೀರೋ ಏನ್ ಬೇಕಾದ್ರೂ ರೆಡಿ ಮಾಡ್ತಾನೆ ಅಂತ ನಾವ್ ಹೇಳಿದ್ರೆ, ಅಲ್ಲಿರುವಂತ ಚಿಕ್ಕ ಮಗುನ ಗನ್ ತಗೊಂಡು ಅದನ್ನು ಕೂಡ ರೆಡಿ ಮಾಡ್ತಾ ಇದ್ದಾನೆ. ಇದಾಗಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಆ ಮನೆಯವರು ರಿಟರ್ನ್ ಬಂದಿದ್ದಕ್ಕೆ ಹೀರೋ ಅಲ್ಲಿಂದ ಸೈಲೆಂಟ್ ಆಗಿ ಆಚೆ ಬಂದ್ಬಿಡ್ತಾನೆ. ಈಗ ಮನೆಗೆ ಬಂದಂತ ಆ ಫ್ಯಾಮಿಲಿ ಅವರಿಗೆ ಆ ಮನೇಲಿ ಸ್ವಲ್ಪ ಡಿಫ್ರೆಂಟ್ ಆಗಿರೋದು ಕಾಣುತ್ತೆ. ಬಟ್ ಅವ್ರು ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಳೋದಿಲ್ಲ. ಆದ್ರೆ ಆ ಮನೆಯಲ್ಲಿ ಇದ್ದಂತ ಆ ಚಿಕ್ಕ ಹುಡುಗ ನಮ್ ಹೀರೋ ರೆಡಿ ಮಾಡಿದಂತ ಗನ್ನ ತಗೊಂಡು ಆಟಾಡ್ತಾ ಇರ್ತಾನೆ. ಆ ಗನ್ನ ಬಗ್ಗೆ ಇವ್ರ ಅಪ್ಪ ಅಮ್ಮಗೆ ಗೊತ್ತು ಅಂತ ಕಾಣುತ್ತೆ, ಅದು ರಿಪೇರಿ ಆಗಿದೆ ಅಂತ. ಅದಕ್ಕೆ ಆ ಹುಡುಗ ಆಟಾಡ್ತಾ ನಾನು ಶೂಟ್ ಮಾಡ್ತೀನಿ ಅಂತ ಹೇಳ್ತಾನೆ. ಅವ್ರ ಅಪ್ಪ ಅಮ್ಮ ಇದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಳೋದಿಲ್ಲ. ಇದಾದ್ಮೇಲೆ ಆ ಹುಡುಗ ಅವ್ರ ಅಮ್ಮನ ಕಡೆ ಗನ್ನ ಏಮ್ ಮಾಡಿ ಶೂಟ್ ಮಾಡಿದ್ದಕ್ಕೆ ಅವ್ರ ಅಮ್ಮನಿಗೆ ಈಗ ಏಟ್ ತಗಲ್ತಾ ಇದೆ. ಇದಾದ್ಮೇಲೆ ನಮ್ ಇರೋದು ಇನ್ನೇನ್ ಕೆಲಸ ಇದೆ, ಈ ಏರಿಯಾನ ಬಿಟ್ಟು ಬೇರೆ ಏರಿಯಾಗೆ ಹೋಗೋದು. ಅಲ್ಲಿ ತಾನು ಅನ್ಸಿರೋಂತ ಪೋಸ್ಟ್ ಯಾವ ಮನೇಲಿ ಹಾಗೆ ಇದ್ದೆ ಆ ಮನೆಗೆ ಈಗ ವಿಸಿಟ್ ಕೊಡೋದು. ಅದೇ ರೀತಿ ಹೀರೋ ಈಗ ಒಂದು ಮನೆಗೆ ಬಂದಿದ್ದಾನೆ. ಇದಾದ್ಮೇಲೆ ನಮ್ ಹೀರೋ ಆ ಮನೇಲಿ ಯಾರಾದ್ರೂ ಇದಾರ ಅಂತ ಚೆಕ್ ಮಾಡ್ಲಿಕ್ಕೆ ಪ್ರತಿ ರೂಮ್ ನು ಚೆಕ್ ಮಾಡ್ತಾ ಇದ್ದಾನೆ. ಬಟ್ ಒಂದ್ ರೂಮ್ ಅಲ್ಲಿ ಒಂದ್ ಹುಡುಗಿ ಅಳ್ತಾ ಕೂತಿರೋದ ನಮ್ ಹೀರೋ ಅಬ್ಸರ್ವ್ ಮಾಡೋದಿಲ್ಲ, ಸುಮ್ನೆ ಹಾಗೆ ನೋಡಿ ಬಂದ್ಬಿಡ್ತಾನೆ. ಬಟ್ ಆ ಹುಡುಗಿಗೆ ಗೊತ್ತಾಗೋದೇ ನಮ್ಮ ಮನೆ ಒಳಗಡೆ ಯಾರೋ ಬಂದಿದ್ದಾರೆ ಅಂತ. ಅದಕ್ಕೆ ಆ ಹುಡುಗಿ ನಮ್ ಹೀರೋಗೆ ಗೊತ್ತಿಲ್ಲದೆ ನಮ್ ಹೀರೋನ ಫಾಲೋ ಮಾಡ್ತಾ ಇರ್ತಾಳೆ. ಈಗ ಮನೆಗೆ ಬಂದಂತ ನಮ್ ಹೀರೋ ಬೇರೆ ಮನೇಲಿ ಮಾಡ್ದಂಗೆ ಇಲ್ಲೂ ಕೂಡ ಎಲ್ಲಾ ಕೆಲಸಗಳು ಮಾಡಿ ಮುಗಿಸ್ತಾನೆ. ಈಗ ಹೀರೋ ತನ್ನ ಪಾಡಿಗೆ ತನ್ನ ಕೆಲಸಗಳನ್ನ ಮಾಡ್ತಾ ಇದ್ರೆ ಹೀರೋಯಿನ್ಗೆ ಅನ್ಸುತ್ತೆ ಇವ್ನ ಯಾರೋ ಕಳ್ಳ ಇರ್ಬೇಕು ಅಂತ. ಹೀರೋ ಮನೇಲಿ ಇರುವಂತ ಎಲ್ಲಾ ಕೆಲಸ ಮುಗಿಸಿದಾದ್ಮೇಲೆ ಹೀರೋಯಿನ್ಗೆ ಅನ್ಸುತ್ತೆ ಇವ್ನ ಯಾರೋ ಕಳ್ಳ ಅಲ್ಲ, ಬೇರೆ ಇನ್ನೇನೋ ಇರ್ಬೇಕು ಅಂತ. ಬಟ್ ಹೀರೋಯಿನ್ ಇವನ್ನ ಫಾಲೋ ಮಾಡ್ತಾ ಇರೋದು ಹೀರೋಗೆ ಇನ್ನೂ ಗೊತ್ತೇ ಇಲ್ಲ. ಈಗ ಹೀರೋ ಅಲ್ಲೇ ಇರುವಂತ ವೇಯಿಂಗ್ ಸ್ಕೇಲ್ ನ ತಗೊಂಡು ವೇಟ್ ನ ಚೆಕ್ ಮಾಡ್ತಾನೆ. ಬಟ್ ಅದು ವರ್ಕ್ ಆಗ್ತಾ ಇರಲಿಲ್ಲ. ಈಗ ಇನ್ನೇನ್ ಮಾಡ್ತಾನೆ ನಮ್ಮ ಹೀರೋ, ಆ ವೇಟ್ ಸ್ಕೇಲ್ ಕೂಡ ರೆಡಿ ಮಾಡ್ತಾನೆ. ಇದಾದ್ಮೇಲೆ ಹೀರೋ ಅಲ್ಲೇ ಇರುವಂತ ಹೀರೋಯಿನ್ ನ ಫೋಟೋ ನೋಡಿ ಅದ್ರ ಜೊತೆ ಒಂದು ಸೆಲ್ಫಿನ ತಗೊಂತಾನೆ. ಈಗ ನಮ್ ಹೀರೋಗೆ ಮನೇಲಿ ಇರುವಂತ ಎಲ್ಲಾ ಕೆಲಸ ಮಾಡಿ ಸುಸ್ತಾಗಿದೆ ಅಲ್ವಾ, ಅದಕ್ಕೆ ಈಗ ಹೋಗಿ ಬೆಡ್ ಅಲ್ಲಿ ಮಲ್ಕೊಂತಾನೆ. ಈಗ ಹೀರೋ ಈ ರೀತಿ ಮಲಗಿರ್ಬೇಕಾದ್ರೆ ಹೀರೋಯಿನ್ ಬಂದು ಅವನ್ನ ನೋಡ್ತಾಳೆ. ಹೀರೋ ಕೂಡ ಈಗ ಫಸ್ಟ್ ಟೈಮ್ ಹೀರೋಯಿನ್ ನ ನೋಡ್ತಾನೆ. ಬಟ್ ಹೀರೋಯಿನ್ ಅವನ ಮಕ್ಕನ ನೋಡಿ ಏನ್ ಕೂಡ ರಿಯಾಕ್ಟೇ ಮಾಡೋದಿಲ್ಲ. ಆದ್ರೆ ಈಗ ಹೀರೋಗೆ ಸ್ವಲ್ಪ ಭಯ ಆಯ್ತು ಅಂತ ಕಾಣುತ್ತೆ. ಅದಕ್ಕೆ ತನ್ನ ಥಿಂಗ್ಸ್ ನ ತಗೊಂಡು ಹೀರೋ ಅಲ್ಲಿಂದ ಹೊರಟು ಬಿಡ್ತಾನೆ. ಅದೇ ಟೈಮ್ಗೆ ನಮ್ ಹೀರೋಯಿನ್ ಗೆ ಒಂದು ಫೋನ್ ಕಾಲ್ ಬರುತ್ತೆ. ಈಗ ಹೀರೋಯಿನ್ ಗೆ ಫೋನ್ ಮಾಡೋದು ಯಾರಪ್ಪ ಅಂದ್ರೆ ಅವಳ ಹಸ್ಬೆಂಡ್ ಆಗಿರ್ತಾನೆ. ಈಗ ಹೀರೋಯಿನ್ ನ ಮಕ್ಕ ನೋಡಕೋದ್ರೆ ಅವಳಿಗೆ ತುಂಬಾನೇ ಪೆಟ್ಟಾಗಿರೋದು ನಮ್ ಕಣ್ಣಿಗೆ ಕಾಣ್ತಾ ಇದೆ. ಇದನ್ನ ಮಾಡಿದ್ದು ಬೇರೆ ಯಾರು ಅಲ್ಲ, ಅವಳ ಹಸ್ಬೆಂಡ್ ಆಗಿದ್ದಾನೆ. ಹೀರೋಯಿನ್ ಗೆ ಅವಳ ಗಂಡನ ಕಂಡ್ರೆ ಒಂಚೂರು ಇಷ್ಟನೇ ಇರೋದಿಲ್ಲ. ಅವನು ರಾತ್ರಿ ಹೊತ್ತು ಅವಳನ್ನ ಅರೇಂಜ್ ಮಾಡೋದು, ಬೆಳಿಗ್ಗೆ ಫೋನ್ ಮಾಡಿ ಸಾರಿ ಕೇಳೋದು ಮಾಡ್ತಾ ಇರ್ತಾನೆ. ಈಗ ಹಸ್ಬೆಂಡ್ ನ ಕಾಲ್ ಕೇಳಿದಂತ ಹೀರೋಯಿನ್ ಏನು ಮಾತಾಡದೆ ಕಾಲ್ ನ ಕಟ್ ಮಾಡ್ತಾಳೆ. ಈಗ ಈ ಮನೆಯಿಂದ ಹೋಗಿದಂತ ಹೀರೋಗೆ ಹೀರೋಯಿನ್ ನ ಪರಿಸ್ಥಿತಿ ಏನಂತ ಅರ್ಥ ಆಗಿರುತ್ತೆ. ಅದಕ್ಕೆ ಹೀರೋಗೆ ಮನ್ಸೆಲ್ಲ ಇಲ್ಲೇ ಇರುತ್ತೆ. ಇದಾದ್ಮೇಲೆ ಹೀರೋ ಹೀರೋಯಿನ್ ನೋಡಕ್ಕೆ ಅವ್ರ ಮನೆಗೆ ಅಂತ ಬರ್ತಾನೆ. ಬಟ್ ಅಲ್ಲಿ ಬಂದ್ ನೋಡಿದ್ರೆ ಅವಳ ಹಸ್ಬೆಂಡ್ ಅವಳನ್ನ ತುಂಬಾನೇ ಟಾರ್ಚರ್ ಮಾಡ್ತಾ ಇರ್ತಾನೆ. ಈಗ ಅವಳ ಹಸ್ಬೆಂಡ್ ಹೇಳಿದಂತ ಮಾತನ್ನ ಅವಳು ಕೇಳಿಲ್ಲ ಅಂತ ಅವಳ ಕಪಾಳಕ್ಕೂ ಹೊಡಿತಾನೆ. ಇದನ್ನ ನೋಡಿದಂತ ಹೀರೋ ಇದನ್ನ ಹೇಗಾದ್ರೂ ಡೈವರ್ಟ್ ಮಾಡ್ಬೇಕಂತ ಅಲ್ಲಿದ್ದಂತ ಗಾಲ್ಫ್ ನ ಆಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಈಗ ಯಾರೋ ಗಾಲ್ಫ್ ಆಡ್ತಾ ಇದಾರೆ ಅಂತ ತಿಳ್ಕೊಂಡಂತ ಹೀರೋಯಿನ್ ನ ಹಸ್ಬೆಂಡ್ ಅಲ್ಲಿ ಯಾರು ಅಂತ ಬಂದು ನೋಡ್ತಾನೆ. ಅಲ್ಲಿ ಬಂದು ನೋಡಿದ್ರೆ ನಮ್ ಹೀರೋ ತುಂಬಾನೇ ಕೋಪದಿಂದ ಗಾಲ್ಫ್ ಆಡ್ತಾ ಇರ್ತಾನೆ. ಇದನ್ನ ನೋಡಿದಂತ ಹೀರೋಯಿನ್ ನ ಹಸ್ಬೆಂಡ್ ಯಾರೋ ನೀನು ನಮ್ಮನೇಲಿ ಏನೋ ಮಾಡ್ತಿದ್ಯಾ, ಇಲ್ಲೇ ಇದ್ರೆ ಪೊಲೀಸ್ಗೆ ಕಾಲ್ ಮಾಡ್ತೀನಿ ಅಂತ ಹೇಳ್ತಾನೆ. ಆಕ್ಚುಲಿ ಈಗ ಹೀರೋಗೆ ತುಂಬಾನೇ ಕೋಪ ಇದೆ ಅಲ್ವಾ, ಅದಕ್ಕೆ ಗಾಲ್ಫ್ ನ ಟಾರ್ಗೆಟ್ ನ ಇವನ್ ಕಡೆ ತಿರುಗಿಸ್ತಾನೆ. ಅಲ್ಲಿ ಇದ್ದಂತ ಪ್ರತಿ ಗಾಲ್ಫ್ ಬಾಲ್ ನು ಇವನ್ ಕಡೆ ತಿರ್ಸಿ ಒಂದೊಂದೇ ಹೊಡೆಯಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇದರಿಂದ ಹೀರೋಯಿನ್ ನ ಹಸ್ಬೆಂಡ್ ಗೆ ತುಂಬಾನೇ ಗಾಯಿಗೆ ಅಲ್ಲೇ ಕೊಸು ಕೆಳಗಡೆ ಬಿದ್ದೋಗ್ತಾನೆ.
ಆಕ್ಚುಲಿ 3 ಐರನ್ ಅಂದ್ರೆ ಗಾಲ್ಫ್ ಅಲ್ಲಿ ಯೂಸ್ ಮಾಡುವಂತ ಬ್ಯಾಟ್ ಗೆ 3 ಐರನ್ ಅಂತ ಕರೀತಾರಂತೆ. ಇದರಲ್ಲಿ ಗಾಲ್ಫ್ ಅಂದ್ರೆ ಹೀರೋಗೆ ತುಂಬಾನೇ ಇಷ್ಟ, ಆದ್ರೆ ಹೀರೋಯಿನ್ ಗೆ ಇಷ್ಟ ಇರೋದಿಲ್ಲ. ಅದೇ ಕಾರಣಕ್ಕೆ ಈ ಮೂವಿಗೆ 3 ಐರನ್ ಅಂತ ಹೆಸರಿಟ್ಟಿದ್ದಾರೆ. ಇದಾದ್ಮೇಲೆ ಹೀರೋ ತನ್ನ ಬೈಕ್ ನ ಸ್ಟಾರ್ಟ್ ಮಾಡಿ ಹೀರೋಯಿನ್ ಗೆ ಒಂದು ಸಿಗ್ನಲ್ ಕೊಡ್ತಾನೆ. ಅದೇನಂದ್ರೆ ಗಾಡಿನ ಸ್ಟಾರ್ಟ್ ಮಾಡಿ ಆಕ್ಸಿಲೇಟರ್ ರೈಸ್ ಮಾಡಿ ಹೀರೋಯಿನ್ ಕಡೆ ನೋಡಿದ್ದಕ್ಕೆ ಹೀರೋಯಿನ್ ಗೆ ಇದೇ ಬೆಸ್ಟ್ ಟೈಮ್ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ. ಅದಕ್ಕೆ ಈಗ ಹೀರೋನ ಬೈಕ್ ನತ್ಕೊಂಡು ಅಲ್ಲಿಂದ ಆಚೆ ಬಂದ್ಬಿಡ್ತಾಳೆ. ಈಗಲೂ ಕೂಡ ಹೀರೋಯಿನ್ ಒಬ್ರಿಗೊಬ್ರು ಮಾತೇ ಆಡೋದಿಲ್ಲ. ಈಗ ಬೈಕ್ ಹತ್ತಿ ಬಂದಂತ ಹೀರೋಯಿನ್ ಗೆ ಇರುವಂತ ನಂಬಿಕೆ ಏನಂದ್ರೆ ಹೀರೋ ಒಬ್ಬ ಕಳ್ಳ ಅಲ್ಲ ಅಂತ ಗೊತ್ತು. ಸಾಲದಕ್ಕೆ ಅವಳ ಹಸ್ಬೆಂಡ್ ಇಂದ ಹೀರೋಯಿನ್ ನ ಸೇವ್ ಮಾಡಿದ್ದಾನೆ. ಇದೇ ಕಾರಣಕ್ಕೆ ಹೀರೋನ ಬೈಕ್ ಹತ್ತಿ ಆ ಮನೆಯಿಂದ ಆಚೆ ಬಂದಿರೋದು. ಇದಾದ್ಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಇವರಿಬ್ರು ಸೇರ್ಕೊಂಡು ಪ್ರತಿ ಮನೆಗೂ ಪೋಸ್ಟರ್ ಅನ್ಸಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದಾದ್ಮೇಲೆ ಇವರಿಬ್ರು ಯಾವ ಮನೆಯಲ್ಲಿ ಪೋಸ್ಟರ್ ಹಾಗೆ ಉಳಿದಿದೆಯೋ ಆ ಮನೆಗೆ ಎಂಟ್ರಿ ಕೊಡ್ತಾರೆ. ಈಗ ಆ ಮನೆಗೆ ಹೋದಂತ ಹೀರೋಗೆ ಒಂದು ವಾಲ್ ಕ್ಲಾಕ್ ವರ್ಕ್ ಆಗ್ತಾ ಇಲ್ಲ ಅಂತ ಗೊತ್ತಾಗುತ್ತೆ. ಅದಕ್ಕೆ ನಮ್ಮ ಹೀರೋ ಆ ವಾಲ್ ಕ್ಲಾಕ್ ನ ಬಿಚ್ಚಿ ರೆಡಿ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಈ ಕಡೆ ನೋಡಿದ್ರೆ ನಮ್ಮ ಹೀರೋಯಿನ್ ಆ ಮನೆಯೆಲ್ಲ ಕ್ಲೀನ್ ಮಾಡಿ ಅಲ್ಲಿರುವಂತ ಬಟ್ಟೆಗಳನ್ನ ಒಗಿತಾ ಇದ್ದಾಳೆ. ಅದಾದ್ಮೇಲೆ ಅವರಿಬ್ರು ಅದೇ ಮನೆಯಲ್ಲಿ ಅಡಿಗೆ ಕೂಡ ಮಾಡ್ತಾರೆ. ಈಗ ಇವರಿಬ್ರದ್ದು ಊಟ ಎಲ್ಲ ಆದ್ಮೇಲೆ ಹೀರೋಗೆ ಈಗ ಗಾಲ್ಫ್ ಆಡ್ಬೇಕು ಅಂತ ಅನ್ಸುತ್ತೆ. ಅದಕ್ಕೆ ಈಗ ಹೀರೋ ಗಾಲ್ಫ್ ಬಾಲ್ ನ ಒಂದು ವೈರ್ಗೆ ತಗ್ಲಾಕಿ ಅದನ್ನ ಈಗ ಮರಕ್ಕೆ ಕಟ್ತಾನೆ. ಯಾಕಂದ್ರೆ ಗಾಲ್ಫ್ ಬಾಲ್ ನ ಹೊಡೆದ್ರೆ ಮತ್ತೆ ಆ ಬಾಲ್ ನನ್ನ ಹತ್ರ ರಿಟರ್ನ್ ಬರ್ಲಿ ಅಂತ. ಈಗ ಈ ಆಟ ಹೀರೋ ಆಡ್ತಾ ಇದ್ರೆ ಹೀರೋಯಿನ್ ಒಂಚೂರು ಕೂಡ ಇಷ್ಟ ಆಗೋದಿಲ್ಲ. ಅದೇ ತರ ಇವರಿಬ್ರು ಈ ಮನೆನ ಖಾಲಿ ಮಾಡ್ಕೊಂಡು ಬೇರೆ ಏರಿಯಾಗೆ ಹೋಗ್ತಾರೆ. ಅಲ್ಲಿ ಬಂದು ನೋಡಿದ್ರೆ ಒಂದು ಮನೇಲಿ ಪೋಸ್ಟರ್ ಹಾಗೇನೆ ಉಳಿದಿದೆ. ಈಗ ನಮ್ಮ ಹೀರೋಗೆ ತುಂಬಾನೇ ಈಸಿಯಾಗಿ ಡೋರ್ ನ ಓಪನ್ ಮಾಡೋದು ಗೊತ್ತಲ್ವಾ. ಅದಕ್ಕೆ ನಮ್ಮ ಹೀರೋ ಆ ಡೋರ್ ನ ಓಪನ್ ಮಾಡಿ ಒಳಗಡೆ ಹೋಗ್ತಾರೆ. ಈಗ ಒಳಗಡೆ ಹೋಗಿ ನೋಡಿದಂತ ಇವರಿಗೆ ಗೊತ್ತಾಗೋದೇನಂದ್ರೆ ಈ ಮನೆ ಒಂದು ಬಾಕ್ಸರ್ ನ ಮನೆ ಅಂತ. ಇದನ್ನ ನೋಡೋದಂತ ನಮ್ಮ ಹೀರೋ ಮತ್ತೆ ರಿಟರ್ನ್ ಆಚೆ ಬಂದ್ಬಿಡ್ತಾನೆ ಅಂತ ನಾವು ಅನ್ಕೊಂಡ್ರೆ ಹೀರೋ ತನ್ನ ಕೆಲಸನ ತುಂಬಾನೇ ಪ್ರೊಫೆಷನಲ್ ತಗೊಂಡಂಗ್ ಕಾಣ್ತಾ ಇದೆ. ಅದಕ್ಕೆ ನಮ್ಮ ಹೀರೋ ಆ ಮನೆಗೆ ಹೋಗಿ ಅಲ್ಲಿರುವಂತ ಕೆಲಸಗಳನ್ನೆಲ್ಲ ಸ್ಟಾರ್ಟ್ ಮಾಡ್ತಾನೆ. ಈಗ ನಮ್ಮ ಹೀರೋ ಅಲ್ಲಿರುವಂತ ಟೇಪ್ ರೆಕಾರ್ಡರ್ ನ ಆನ್ ಮಾಡಿದ್ರೆ ಅದೀಗ ಆನ್ ಆಗ್ತಾ ಇಲ್ಲ. ಇನ್ನೇನ್ ಮಾಡ್ತಾನೆ ನಮ್ಮ ಹೀರೋ ಮತ್ತೆ ಅದನ್ನ ರೆಡಿ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇದಾದ್ಮೇಲೆ ಹೀರೋಯಿನ್ ತನ್ನ ಕೆಲಸಗಳನ್ನು ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಈಗ ತನ್ನ ಕೆಲಸ ಎಲ್ಲ ಮುಗಿಸಿದಂತ ಹೀರೋಯಿನ್ ಹೀರೋ ಹತ್ರಕ್ಕೆ ಬಂದು ಹೀರೋ ಕೈಯಲ್ಲಿ ಒಂದು ಕತ್ರಿನ ಕೊಟ್ಟು ತನ್ನ ಕೂದಲನ್ನ ಕಟ್ ಮಾಡ್ಲಿಕ್ಕೆ ತೋರಿಸ್ತಾಳೆ. ಬಟ್ ಈಗ್ಲೂ ಕೂಡ ಒಬ್ಬರನ್ನೊಬ್ರು ಇವರು ಮಾತೇ ಆಡ್ಸೋದಿಲ್ಲ. ಇದಾದ್ಮೇಲೆ ಹೀರೋ ಮತ್ತೆ ಹೀರೋಯಿನ್ ಆ ಫ್ಯಾಮಿಲಿ ಫೋಟೋ ಜೊತೆ ಒಂದು ಸೆಲ್ಫಿನ ತಗೊಂತಾರೆ. ಈಗ ನಾವು ಹೀರೋಯಿನ್ ನೋಡೋದಾದ್ರೆ ಹೀರೋನ ಜೊತೆ ಹೀರೋಯಿನ್ ತುಂಬಾನೇ ಖುಷಿಯಾಗಿದ್ದಾಳೆ. ಇದಾದ್ಮೇಲೆ ಇವರಿಬ್ರದ್ದು ನೆಕ್ಸ್ಟ್ ಪ್ರೋಗ್ರಾಮ್ ಏನಂದ್ರೆ ಇವರಿಬ್ರು ಅವ್ರ ಪಾಡ್ಗೆ ಅವ್ರ ಹೋಗಿ ನಿದ್ದೆ ಮಾಡೋದು. ಬಟ್ ಈಗ ಹೀರೋಯಿನ್ ಮಲಗಿರ್ಬೇಕಾದ್ರೆ ಹೀರೋ ಅಲ್ಲಿಂದ ಹೋಗ್ತಾ ಇದ್ರೆ ಹೀರೋಯಿನ್ ಅವ್ನ ಕೈನ ಹಿಡ್ಕೊಂತಾಳೆ. ಅದಕ್ಕೆ ಈಗ ಹೀರೋಗೆ ಬೇರೆ ಆಪ್ಷನ್ ಇಲ್ಲದೆ ಹೀರೋಯಿನ್ ಜೊತೆ ಮಲ್ಕೊಂತಾನೆ. ಈಗ ಈ ಸೀನ್ ಇಲ್ಲಿಗೆ ಕಟ್ಟಾಗಿ ನೆಕ್ಸ್ಟ್ ಸೀನ್ ಅಲ್ಲಿ ಈ ಮನೆಯ ಓನರ್ ಇಲ್ಲಿಗೆ ಬರೋದನ್ನ ನಮಗೆ ತೋರಿಸ್ತಾರೆ. ಈಗ ಮನೆಗೆ ಬಂದಂತ ಓನರ್ಗೆ ತಮ್ಮ ಮನೆಯಲ್ಲಿ ಯಾರು ಇದಾರೆ ಅಂತ ಗೊತ್ತಾಗಿ ಅವನು ಬಾಕ್ಸಿಂಗ್ ಗ್ಲೋವ್ಸ್ ನ ಹಾಕೊಂತಾನೆ. ಈಗ ಅವನು ಹೀರೋ ಮತ್ತೆ ಹೀರೋಯಿನ್ ಇರೋಂತ ರೂಮ್ ಗೆ ಹೋಗಿ ನೋಡಿದ್ರೆ ಹೀರೋ ಮತ್ತೆ ಹೀರೋಯಿನ್ ಒಂದೇ ಬೆಡ್ ಮೇಲೆ ಇರೋದು ಅವನಿಗೆ ಕಾಣುತ್ತೆ. ಈಗ ಆ ಮನೆಯ ಓನರ್ ಇವರಿಬ್ಬರನ್ನು ಕಾಲ್ರು ಅಂತ ತಿಳ್ಕೊಂಡು ನಮ್ ಹೀರೋಗೆ ಎರ್ರ ಬಿರ್ರಿ ಹೊಡಿತಾನೆ. ಈಗ ಆ ಮನೆಯ ಓನರ್ ತನ್ನ ಹೆಂಡತಿ ಹತ್ರ ಮೊದಲು ಈ ರೂಮ್ ನ ಬಾಗ್ಲಾಕಿ ಮನೇಲಿ ಏನಾದ್ರು ಕಳ್ತನ ಐತೆ ಚೆಕ್ ಮಾಡು ಅಂತ ಹೇಳ್ತಾನೆ. ಇದಾದ್ಮೇಲೆ ಅವನ ಹೆಂಡತಿ ಅದೆಲ್ಲ ಚೆಕ್ ಮಾಡಿ ಬಂದ್ರೆ ಅಲ್ಲಿ ಏನು ಕಳ್ತನೇ ಆಗಿರೋದಿಲ್ಲ. ಬದಲಾಗಿ ಅಲ್ಲಿ ರಿಪೇರಿ ಆಗಿದಂತ ಟೇಪ್ ರೆಕಾರ್ಡ್ ಕೂಡ ರೆಡಿ ಆಗಿದೆ. ಇದನ್ನ ನೋಡಿದಂತ ಅವನ ಹೆಂಡತಿ ಇವರ ಬಗ್ಗೆ ಯಾವುದೇ ಬ್ಯಾಡ್ ಒಪಿನಿಯನ್ ಕೂಡ ಹೇಳೋದಿಲ್ಲ. ಈಗ ಇವರಿಬ್ರಿಗೂ ಗೊತ್ತಾಗುತ್ತೆ ಇವರಿಬ್ರು ಕಳ್ರಲ್ಲ ಬದಲಾಗಿ ಇಲ್ಲಿ ಮಲ್ಕೊಳಕ್ಕೆ ಬಂದಿದ್ದವರು ಅಂತ. ಅದಕ್ಕೆ ಈಗ ಆ ಮನೆಯ ಓನರ್ ಇವರಿಬ್ರು ಕಳ್ರಲ್ಲ ಅಂತ ಗೊತ್ತಾದ್ಮೇಲೆ ಇವ್ರ ಬಗ್ಗೆ ಪೊಲೀಸ್ಗೆ ಇನ್ಫಾರ್ಮ್ ಮಾಡದೆ ಅವರಿಬ್ರು ಅಲ್ಲಿಂದ ಬಿಟ್ಟು ಕಳಿಸ್ತಾನೆ. ಈಗ ನಮ್ಮ ಹೀರೋನ ಮಕ್ಕ ನೋಡೋದ್ರೆ ಆ ಬಾಕ್ಸರ್ ನ ಏಟುಗಳಿಗೆ ಇವನ ಮಕ್ಕ ತುಂಬಾನೇ ಗಾಯ ಆಗಿರುತ್ತೆ. ಅದಕ್ಕೆ ಈಗ ನಮ್ಮ ಹೀರೋಯಿನ್ ಹೀರೋಗೆ ಫಸ್ಟ್ ಏಡ್ ಮಾಡಿ ಅವ್ನು ತಿನ್ಲಿಕ್ಕೆ ನೂಡಲ್ಸ್ ನ ತಗೋಬರ್ತಾಳೆ. ಈಗ ಹೀರೋ ಅವಳು ಕೊಟ್ಟಂತ ನೂಡಲ್ಸ್ ನ ತಿಂದು ಮತ್ತೆ ಈಗ ನಮ್ಮ ಹೀರೋಗೆ ಇಷ್ಟೆಲ್ಲ ಗಾಯ ಆಗಿದ್ರು ಅವನೊಂದು ಮರಕ್ಕೆ ಗೋಲ್ಫ್ ಬಾಲ್ ನ ಕಟ್ಟಿ ಮತ್ತೆ ಗೋಲ್ಫ್ ಆಟನ ಸ್ಟಾರ್ಟ್ ಮಾಡ್ತಾನೆ. ಆದ್ರೂ ಕೂಡ ಹೀರೋಯಿನ್ ಇವನು ಆಟನ ಸ್ಟಾಪ್ ಮಾಡ್ಲಿಕ್ಕೆ ಅವನ ಹತ್ರ ಬರ್ತಾಳೆ. ಇವಳು ಹೀರೋ ಹತ್ರ ಬಂದ್ರು ಹೀರೋ ಅದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಂಡೆ ಅವನ ಆಟನ ಕಂಟಿನ್ಯೂ ಮಾಡ್ತಾನೆ. ಬಟ್ ಹೀರೋ ಈಗ ಆ ಗೋಲ್ಫ್ ಬಾಲ್ ನ ಜ್ವರ ಹೊಡಿತಾ ಇದ್ದಿದ್ದಕ್ಕೆ ಆ ಬಾಲಿಗೆ ಕಿತ್ಕೊಂಡ್ಬಿಡುತ್ತೆ. ಆ ರೀತಿ ಕಿತ್ಕೊಂಡಂತ ಬಾಲ್ ಒಂದು ಕಾರಲ್ಲಿ ಇದ್ದಂತ ಮಹಿಳೆಗೆ ಜ್ವರ ತಗಲಿ ಆ ಮಹಿಳೆ ತಲೆಯಿಂದ ಜ್ವರ ರಕ್ತ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಇದನ್ನ ನೋಡಿದಂತ ಹೀರೋ ಅಯ್ಯೋ ದೇವ್ರೆ ಎಂತ ಕೆಲಸ ಆಗೋಯ್ತು ಅಂತ ಬೇಜಾರ್ ಮಾಡ್ಕೊಂತಾನೆ. ಇದಾದ್ಮೇಲೆ ಹೀರೋಯಿನ್ ಹೀರೋ ಹತ್ರ ಹೋಗಿ ಅವ್ನ ತಲೆನ ಮುಟ್ತಾ ಅವನಿಗೆ ಸಮಾಧಾನ ಆಗೋ ತರ ಮಾಡ್ತಾಳೆ. ಇದಾದ್ಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಅದೇ ಕೆಲಸ ಸ್ಟಾರ್ಟ್ ಮಾಡ್ತಾರೆ. ಈಗ ಅವ್ರು ಬಂದಿರೋಂತ ಏರಿಯಾದಲ್ಲಿ ಒಂದು ದೊಡ್ಡ ಬಿಲ್ಡಿಂಗ್ ಇದೆ. ಆ ಬಿಲ್ಡಿಂಗ್ ಅಲ್ಲಿರುವಂತ ಪ್ರತಿ ಮನೆಗೂ ಹೋಗಿ ಪೋಸ್ಟರ್ ಅಂಟಿಸ್ತಾ ಇದಾರೆ. ಇದಾಗಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಬಂದು ಎಲ್ಲಾ ಮನೆನೂ ಚೆಕ್ ಮಾಡಿದಾಗ ಅಲ್ಲೊಂದ್ ಮನೇಲಿ ಪೋಸ್ಟರ್ ಹಾಗೆ ಇರೋದು ಕಾಣುತ್ತೆ. ಇದಕ್ಕೆ ಹೀರೋ ಆ ಮನೆ ಡೋರ್ ನ ಓಪನ್ ಮಾಡಿ ಒಳಗಡೆ ಹೋದ್ರೆ ಹೀರೋಗೆ ಒಂದೇ ಸಮನೆ ಶಾಕ್. ಈಗ ಒಳಗಡೆ ಯಾರಾದ್ರೂ ಪೊಲೀಸ್ ಇರ್ಬೋದೇನೋ ಅಂತ ನಾವು ಅನ್ಕೊಂಡ್ರೆ ಹೀರೋ ಏನೋ ಮಾತಾಡದೆ ಆಚೆ ಬರಕ್ಕೆ ಟ್ರೈ ಮಾಡ್ತಾನೆ. ಬಟ್ ಹೀರೋಯಿನ್ ಏನಾಗಿದೆ ಅಂತ ಒಳಗಡೆ ಹೋಗಿ ನೋಡಿದ್ರೆ ಒಳಗಡೆ ಒಬ್ಬ ತಾತ ಸತ್ ಬಿದ್ದಿರೋದು ಇವ್ರ ಕಣ್ಣಿಗೆ ಕಾಣುತ್ತೆ. ಈಗ ಇದನ್ನ ನೋಡಿದಂತ ಹೀರೋಯಿನ್ ಭಯ ಪಡ್ಬೋದು ಅಂತ ನಾವ್ ಅನ್ಕೊಳಕ್ ಹೋದ್ರೆ ಹೀರೋನ ಕರ್ಕೊಂಡ್ ಬಂದು ಆ ಬ್ಲಡ್ ಎಲ್ಲ ಕ್ಲೀನ್ ಮಾಡಿ ಆ ಬಾಡಿನ ಪ್ಯಾಕ್ ಮಾಡಿ ಇಡ್ತಾರೆ. ಇದಾದ್ಮೇಲೆ ಅವರಿಬ್ರು ಆ ಬಾಡಿನ ತಗೊಂಡೋಗಿ ಆ ಬಿಲ್ಡಿಂಗ್ ಗೆ ಆಪೋಸಿಟ್ ಅಲ್ಲಿ ತಂದ ಒಂದು ಮರದ ಕೆಳಗಡೆ ಈ ಬಾಡಿನ ಊದಾಕ್ತಾರೆ. ಇದಾದ್ಮೇಲೆ ಇವರಿಬ್ರು ಆ ಮನೆಯಿಂದ ಹೊರಟೋಗ್ತಾರೇನೋ ಅಂತ ನಾವ್ ಅನ್ಕೊಂಡ್ರೆ ಬದಲಾಗಿ ಮತ್ತೆ ಅದೇ ಮನೆಗೆ ಬಂದು ಅಲ್ಲೇ ಈಗ ಸ್ಟೇ ಆಗ್ತಾ ಇದಾರೆ. ಈಗ ಹೀರೋ ಮತ್ತೆ ಹೀರೋಯಿನ್ ಅದೇ ಮನೇಲಿ ಇರ್ಬೇಕಾದ್ರೆ ಅಲ್ಲಿರುವಂತ ಲ್ಯಾಂಡ್ ಲೈನ್ ಈಗ ಫೋನ್ ಕಾಲ್ ಒಂದು ಬರುತ್ತೆ. ಆ ಫೋನ್ ಕಾಲ್ ಅಟೆಂಡ್ ಮಾಡಿದಂತ ಹೀರೋ ಏನು ಕೂಡ ಮಾತಾಡದೆ ಮತ್ತೆ ಆ ಕಾಲ್ ನ ಕಟ್
ಮಾಡ್ತಾನೆ. ಅದಾದ್ಮೇಲೆ ಅವರಿಬ್ರು ಅಲ್ಲೇ ಮಲ್ಕೊಂಡು ನಿದ್ದೆ ಮಾಡ್ತಾರೆ. ಇದಾಗಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಇವರಿಬ್ರು ಸೇರಿ ಅಡಿಗೆ ಮಾಡ್ತಾ ಇರ್ಬೇಕಾದ್ರೆ ಆ ಮನೆ ಡೋರ್ ನ ಯಾರೋ ನಾಕ್ ಮಾಡ್ತಾರೆ. ಈಗ ಇವರಿಬ್ರು ಹೋಗಿ ಆ ಡೋರ್ ನ ಯಾರೋ ತೆಗೆದು ನೋಡ್ತಾರೆ. ಆ ತಾತನ ಮಕ್ಕಳೇ ಅಲ್ಲಿಗೆ ಬಂದಿರ್ತಾರೆ. ಈಗ ಒಳಗೆ ಬಂದಂತ ಅವರಿಬ್ರು ನೀವ್ಯಾರು ನಮ್ ತಂದೆ ಏನಾದ್ರು ಅಂತ ಕೇಳ್ತಾರೆ. ಇದಕ್ಕೆ ನಮ್ ಹೀರೋ ಏನು ಕೂಡ ಮಾತಾಡೋದಿಲ್ಲ. ಅದಕ್ಕೀಗ ಅವರಿಬ್ರು ಆ ಮನೆ ಡೋರ್ ನ ಲಾಕ್ ಮಾಡಿ ಪೊಲೀಸ್ಗೆ ಇನ್ಫಾರ್ಮ್ ಮಾಡ್ತಾರೆ. ಈಗ ಅಲ್ಲಿಗೆ ಬಂದಂತ ಪೊಲೀಸ್ ಇವರಿಬ್ರು ಅರೆಸ್ಟ್ ಮಾಡ್ಕೊಂಡು ಪೊಲೀಸ್ ಸ್ಟೇಷನ್ ಗೆ ಕರ್ಕೊಂಡೋಗಿ ಇವ್ರ ಬ್ಯಾಗ್ ಅಲ್ಲಿ ಏನಿದೆ ಅಂತ ಚೆಕ್ ಮಾಡ್ತಾರೆ. ಆಗ ಅವ್ರ ಬ್ಯಾಗ್ ಅಲ್ಲಿ ಇದ್ದಂತ ಕ್ಯಾಮ್ರಾನ ಚೆಕ್ ಮಾಡಿದಾಗ ಆ ಕ್ಯಾಮ್ರಾದಲ್ಲಿ ಇವ್ರು ತಗೊಂಡಿದ್ದಂತ ಎಲ್ಲ ಸೆಲ್ಫಿಗಳು ಇರುತ್ತೆ. ಈಗ ಪೊಲೀಸ್ಗೆ ಇವ್ರು ಯಾರು ಅಂತ ಅರ್ಥ ಆಗುತ್ತೆ. ರೀಸೆಂಟ್ ಆಗಿ ಕೆಲವು ಜನ ನಮ್ಮ ಮನೆಗೆ ಯಾರು ಸ್ಟ್ರೇಂಜರ್ ಬಂದೋಗಿದ್ದಾರೆ ಅಂತ ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಇದಾದ್ಮೇಲೆ ಆ ಪೊಲೀಸ್ ನಮ್ ಹೀರೋ ಹತ್ರ ಆ ತಾತನ ಏನ್ ಮಾಡಿದ್ರೆ ಅಂತ ಟಾರ್ಚರ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದಕ್ಕೆ ನಮ್ ಹೀರೋ ಏನು ಕೂಡ ಮಾತೇ ಆಡೋದಿಲ್ಲ. ಅದೇ ತರ ಹೀರೋಯಿನ್ ಕಡೆ ನೋಡೋದಾದ್ರೆ ಹೀರೋಯಿನ್ ನ ಹಸ್ಬೆಂಡ್ ಹೀರೋಯಿನ್ ಕಳೆದೋಗಿದ್ದಾಳೆ ಅಂತ ಕಂಪ್ಲೇಂಟ್ ಕೂಡ ಕೊಟ್ಟಿರ್ತಾನೆ. ಈಗ ಈ ಕಂಪ್ಲೇಂಟ್ ಬಗ್ಗೆ ತಿಳ್ಕೊಂಡಿದ್ದಂತ ಪೊಲೀಸ್ ಹೀರೋಯಿನ್ಗೆ ನೀನ್ ಸ್ವಲ್ಪ ಆಚೆ ಇರು ಅಂತ ಹೇಳ್ತಾನೆ. ಇದಾದ್ಮೇಲೆ ಆ ಪೊಲೀಸ್ ಹೀರೋಗೆ ತುಂಬಾನೇ ಹೊಡಿತಾ ಆ ತಾತನ ಏನ್ ಮಾಡಿದ್ರಿ ಅಂತ ಕೇಳ್ತಾನೆ. ಅದಕ್ಕೀಗ ನಮ್ ಹೀರೋ ಆ ಬಾಡಿನ ಇಲ್ಲಿ ಊತಿಟ್ಟಿದ್ನಲ್ಲ ಅಲ್ಲಿ ಕರ್ಕೊ ಬಂದು ತೋರಿಸ್ತಾನೆ. ಈಗ ಆ ಬಾಡಿನ ನೋಡಿದಂತ ಪೊಲೀಸ್ ಆ ವ್ಯಕ್ತಿ ಹೇಗೆ ಸುತ್ತೋದ ಅಂತ ತಿಳ್ಕೊಳಕ್ಕೆ ಆ ವ್ಯಕ್ತಿಯ ಬಾಡಿನ ಮೆಡಿಕಲ್ ಚೆಕ್ಅಪ್ ಗೆ ಕಳಿಸ್ತಾರೆ. ಈಗ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಏನ್ ಬರುತ್ತಂದ್ರೆ ಆ ವ್ಯಕ್ತಿನ ಯಾರು ಸಾಯಿಸಿಲ್ಲ, ಬದಲಾಗಿ ಆ ವ್ಯಕ್ತಿಗೆ ಕ್ಯಾನ್ಸರ್ ಇದ್ರಿಂದ ಆ ವ್ಯಕ್ತಿನ ರಕ್ತ ಕರ್ಕೊಂಡು ಸುತ್ತೋಗಿದ್ದಾನೆ ಅಂತ ಬರುತ್ತೆ. ಇದಾದ್ಮೇಲೆ ಪಕ್ಕದಲ್ಲಿದ್ದಂತ ಪೊಲೀಸ್ ಇವನೇನು ತಪ್ಪೇ ಮಾಡಿಲ್ಲ, ದಯವಿಟ್ಟು ಇವನು ಬಿಟ್ಬಿಡೋಣ ಅಂತ ಕೇಳ್ತಾನೆ. ಅದಕ್ಕೀಗ ಅವನ ಮೇಲಧಿಕಾರಿ ಅದನ್ನ ಡಿಸೈಡ್ ಮಾಡ್ಬೇಕಾಗಿರೋದು ನಾನು ನೀನಲ್ಲ ಅಂತ ಹೇಳಿ ಇದಾದ್ಮೇಲೆ ಆ ಪೊಲೀಸ್ ನಮ್ಮ ಹೀರೋಯಿನ್ ಹಸ್ಬೆಂಡ್ ಗೆ ಫೋನ್ ಮಾಡಿ ನಿಮ್ಮ ಮಿಸ್ಸಸ್ ಸಿಕ್ಕಿದಾಳೆ, ಅವಳ ಕರ್ಕೊಂಡೋಗಿರೋಂತ ಒಬ್ಬ ಹುಡುಗನು ಸಿಕ್ಕಿದಾನೆ ಅಂತ ಹೇಳ್ತಾರೆ. ಹೀಗೆ ಅಲ್ಲಿಗೆ ಬಂದಂತ ಹೀರೋಯಿನ್ ಹಸ್ಬೆಂಡ್ ಹೀರೋ ಮೇಲೆ ಗೋಲ್ಫ್ ಬಾಲ್ ನ ಹಾಕಿ ಹೀರೋಯಿನ್ ಅಲ್ಲಿಂದ ಕರ್ಕೊಂಡು ಹೋಗ್ಬಿಡ್ತಾನೆ. ಈಗ ಹೀರೋಯಿನ್ ನ ಮನೆಗೆ ಕರ್ಕೊಂಡ್ ಬಂದಂತ ಹೀರೋಯಿನ್ ಹಸ್ಬೆಂಡ್ ತುಂಬಾನೇ ಪ್ರೀತಿಯಿಂದ ಮಾತಾಡ್ಸಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಈ ಸೀನ್ ನೋಡೋದಂತ ನಮಗೆ ಅನ್ಸುತ್ತೆ ಹೀರೋಯಿನ್ ಹಸ್ಬೆಂಡ್ ತುಂಬಾನೇ ಬದಲಾಗಿದ್ದಾನೆ ಅಂತ. ಬಟ್ ಇವನು ಇಷ್ಟೇ ಮಾತಾಡಿದ್ರು ಹೀರೋಯಿನ್ ಇವನ್ ಕಡೆ ತಿರ್ಕೊಂಡು ಒಂದ್ ಮಾತು ಕೂಡ ಮಾತಾಡೋದಿಲ್ಲ. ಈಗ ಹೀರೋಯಿನ್ ಗೆ ಇದರಿಂದ ತುಂಬಾನೇ ಕೋಪ ಬಂದು ಹೀರೋಯಿನ್ ನ ಹಸ್ಬೆಂಡ್ ಪೊಲೀಸ್ಗೆ ಇಮಿಡಿಯೇಟ್ ಆಗಿ ಫೋನ್ ಮಾಡ್ತಾನೆ. ಈಗ ಅಲ್ಲಿಗೆ ಬಂದಂತ ಪೊಲೀಸ್ಗೆ ನಾನು ನಿಮ್ಗೆ ದುಡ್ಡು ಕೊಡ್ತೀನಿ, ಅವನ ತಂದು ನನ್ನ ಕೈಗೆ ಸ್ವಲ್ಪ ಹೊತ್ತು ಒಪ್ಸಿ ಅಂತ ಕೇಳ್ಕೊಂತಾನೆ. ಈಗ ದುಡ್ಡಿಗೆ ಆಸೆ ಪಟ್ಟಂತ ಪೊಲೀಸ್ ನಮ್ಮ ಹೀರೋನ ತಂದು ನಿನ್ ಕೈಗೆ ಸ್ವಲ್ಪ ಹೊತ್ತು ಹ್ಯಾಂಡ್ ಓವರ್ ಮಾಡ್ತಾರೆ. ಈಗ ಹೀರೋಯಿನ್ ಹಸ್ಬೆಂಡ್ ಇವನಿಗೆ ಹೊಡಿಬಹುದಿಲ್ಲ, ಇವನ್ನ ಕೊಂದಾಕ್ಬೋದು ಅಂತ ನಾವ್ ಅನ್ಕೊಂಡ್ರೆ ಬದಲಾಗಿ ಗಾಲ್ಫ್ ಬಾಲಿಂದ ನಮ್ಮ ಹೀರೋಗೆ ತುಂಬಾನೇ ಗಾಯಗಳು ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇದನ್ನ ನೋಡಿದಂತ ಇನ್ನೊಬ್ಬ ಪೊಲೀಸ್ ಇವನಿಗೆ ಇನ್ನೂ ಜಾಸ್ತಿ ಹೊಡ್ತಾರೆ, ಸೊತ್ತೋಗ್ತಾನೆ ಅಂತ ಆ ಆಟನ ಅಲ್ಲಿಗೆ ಸ್ಟಾಪ್ ಮಾಡಿಸ್ತಾನೆ. ಈಗ ಆ ದುಡ್ಡು ತಗೊಂಡಿದ್ದಂತ ಪೊಲೀಸ್ ನಮ್ ಹೀರೋ ಹತ್ರ ಬಂದು ನಿಂತ್ಕೊಂಡಾಗ ಈಗ ನಮ್ ಹೀರೋ ಅವನಿಗೆ ಸರಿ ಕೊಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಈಗ ನಮ್ ಹೀರೋ ಪೊಲೀಸ್ ಅಧಿಕಾರಿಗೆ ಕೈ ಮಾಡಿದ್ದಕ್ಕೆ ಆ ಪೊಲೀಸ್ ಈಗ ಅವನ ಬಗ್ಗೆ ಕಂಪ್ಲೇಂಟ್ ಮಾಡಿ ಅವನಿಗೆ ಕೋರ್ಟ್ಗೆ ಹ್ಯಾಂಡ್ ಓವರ್ ಮಾಡಿ ಶಿಕ್ಷೆ ಕೂಡ ಮಾಡಿಸ್ತಾನೆ. ಬಟ್ ಜೈಲಲ್ಲಿ ಇದ್ರೂ ನಮ್ ಹೀರೋ ಅವ್ನ್ ಬರೀ ಗಾಲ್ಫ್ ಆಟದ ಮೇಲೆ ಫೋಕಸ್ ಮಾಡ್ತಾ ಇರ್ತಾನೆ. ಇದನ್ನ ನೋಡಿದಂತ ಮಿಕ್ಕ 3 ಕೈದಿಗಳು ನಗಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈಗ ಆ 3 ಜನದಲ್ಲಿ ಒಬ್ಬ ಬಂದು ಗೋಲ್ಫ್ ಬಾಲ್ ನ ಮುಚ್ಚಿಕೋ ತರ ಆಕ್ಟ್ ಮಾಡ್ತಾನೆ. ಇದನ್ನ ನೋಡಿದಂತ ಹೀರೋ ನನ್ನ ಬಾಲ ನನಗೆ ವಾಪಸ್ ಕೊಡು ಅಂತ ಕೇಳ್ತಾನೆ. ಅದಕ್ಕೆ ಅವನು ಇಲ್ಲ ನಾನು ಕೊಡೋದಿಲ್ಲ ಅಂತ ತಮಾಷೆ ಮಾಡಿದ್ರು ಹೀರೋಗೆ ಕೋಪ ಬಂದು ಅವನಿಗೆ ಸರಿಯಾಗಿ ಕೊಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಈಗ ಹೀರೋನ ಈ ಕಾಟಗಳೆಲ್ಲ ತಡೆಯಕ್ಕಾಗದಿರಂತ ಪೊಲೀಸ್ ಹೀರೋಗೆ ಈಗ ಸಿಂಗಲ್ ಸೆಲ್ ಕೊಟ್ಟು ಅಲ್ಲೇ ಕೂಡಾಕ್ತಾರೆ. ಈ ಕಡೆ ಹೀರೋಯಿನ್ ಕೂಡ ಹೀರೋನ ತುಂಬಾನೇ ಮಿಸ್ ಮಾಡ್ಕೊಂತ ಇರ್ತಾಳೆ. ಈಗ ಅವಳ ಹಸ್ಬೆಂಡ್ ಅವಳನ್ನ ಮಾತಾಡ್ಸಕ್ಕೆ ಇಷ್ಟೇ ಟ್ರೈ ಮಾಡಿದ್ರು ಅವನ ಕಡೆ ಮಕ್ಕ ಎತ್ ಕೂಡ ನೋಡ್ತಾ ಇರೋದಿಲ್ಲ. ಇದಾದ್ಮೇಲೆ ನೆಕ್ಸ್ಟ್ ಸೀನ್ ನಮ್ ಹೀರೋ ಕಡೆ ತೋರಿಸ್ತಾರೆ. ಈಗ ನಮ್ ಹೀರೋ ಆ ಜೈಲಿಂದ ಹೇಗಪ್ಪ ತಪ್ಪಿಸ್ಕೊಂಡು ಅಂತ ಪ್ಲಾನ್ ಮಾಡ್ತಾ ಇರ್ತಾನೆ. ಅದಕ್ಕೀಗ ನಮ್ ಹೀರೋ ಯಾರಾದ್ರೂ ಬಂದ್ರೆ ಹೇಗ್ ಅನ್ಕೊಬೇಕಂತ ಟ್ರೈ ಮಾಡ್ತಾ ಇರ್ತಾನೆ. ಇದಾಗಿ ಸ್ವಲ್ಪ ಹೊತ್ತಿಗೆ ಒಬ್ಬ ಪೊಲೀಸ್ ಬಂದು ಅವ್ನು ಕೂಗಿದ್ರೆ ನಮ್ ಹೀರೋ ಏನು ಕೂಡ ಮಾತಾಡೋದಿಲ್ಲ. ಈಗ ಆ ಪೊಲೀಸ್ ದೂರನ ತೆಗೆದು ಒಳಗಡೆ ಚೆಕ್ ಮಾಡೋದಾದ್ರೆ ಒಳಗಡೆ ನಮ್ ಹೀರೋ ಗೋಡೆ ಹತ್ರ ನಿಂತ್ಕೊಂಡು ಅನ್ಕೊಂಡಿರ್ತಾನೆ. ಇದನ್ನ ನೋಡಿದಂತ ಪೊಲೀಸ್ಗೆ ತುಂಬಾನೇ ಕೋಪ ಬಂದು ಅವನ ಮೇಲೆ ಒಂದ್ ರೌಂಡ್ ಲಾಠಿ ಚಾರ್ಜ್ ಮಾಡ್ತಾನೆ. ಬಟ್ ನಮ್ ಹೀರೋಗೆ ಈ ಪೊಲೀಸ್ ಏಟ್ ಎಲ್ಲ ತುಂಬಾನೇ ಕಾಮನ್ ಆಗ್ಬಿಟ್ಟಿದೆ. ಅದಕ್ಕೆ ನಮ್ ಹೀರೋ ಆ ಪೊಲೀಸ್ ನ ನೋಡಿ ನಗಾಡ್ತಾನೆ. ಇದಾದ್ಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಪೊಲೀಸ್ ಬಂದು ಮತ್ತೆ ಅದೇ ತರ ಟ್ರೈ ಮಾಡಿದ್ರೆ ನಮ್ ಹೀರೋ ಮತ್ತೆ ಕೂಡ ಮಾತಾಡೋದಿಲ್ಲ. ಇದಕ್ಕೆ ಆ ಪೊಲೀಸ್ ಡೋರ್ ನ ಓಪನ್ ಮಾಡಿ ಚೆಕ್ ಮಾಡಿದಾಗ ಹೀರೋ ಈಗ ಆ ಗೋಡೆ ಹತ್ರ ಇರೋದಿಲ್ಲ. ಈಗ ಪೊಲೀಸ್ ಎಲ್ಲೋದ್ನಪ್ಪ ಅಂತ ಚೆಕ್ ಮಾಡಿದಾಗ ಆ ಸೆಲ್ ಅಲ್ಲಿ ಇದ್ದಂತ ಒಂದು ಕಬ್ಣನ ಇಟ್ಕೊಂಡು ಮೇಲೆ ಎತ್ತಾಡ್ತಾ ಇರ್ತಾನೆ. ಈಗ ಮತ್ತೆ ಈ ರೀತಿ ಮಾಡಿದ್ರೆ ಆ ಪೊಲೀಸ್ ಸುಮ್ನೆ ಬಿಡ್ತಾರ. ಈಗ ಮತ್ತೆ ಇನ್ನೊಂದ್ ರೌಂಡ್ ಲಾಠಿ ರುಚಿನೇ ನಮ್ ಹೀರೋಗೆ ತೋರಿಸ್ತಾರ. ಇಲ್ಲಿ ಕೂಡ ನಮ್ ಹೀರೋ ಆ ಪೊಲೀಸ್ ಇಟ್ಗೆ ಭಯನೇ ಪಡದೆ ಮತ್ತೆ ನಗಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇದಾಗಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಈಗ ಪೊಲೀಸ್ ಅಧಿಕಾರಿ ಒಳಗಡೆ ಬಂದು ಚೆಕ್ ಮಾಡಿದ್ರೆ ನಮ್ ಹೀರೋ ಎಲ್ಲೂ ಕಾಣ್ತಾ ಇಲ್ಲ. ಇದನ್ನ ನೋಡಿದಂತ ಪೊಲೀಸ್ಗೆ ತುಂಬಾನೇ ಭಯ ಆಗುತ್ತೆ. ಬಟ್ ಅಷ್ಟರಲ್ಲಿ ನಮ್ ಹೀರೋನ ನೆರಳು ಪೊಲೀಸ್ ಗಣಿಗೆ ಕಾಣುತ್ತೆ. ಇದರಿಂದ ಮತ್ತೆ ಕೋಪ ಮಾಡ್ಕೊಂಡಂತ ಆ ಪೊಲೀಸ್ ಮತ್ತೆ ನಮ್ ಹೀರೋಗೆ ಸರಿಯಾಗಿ ಕೊಡ್ತಾನೆ. ಆದ್ರೂ ಕೂಡ ನಮ್ ಹೀರೋ ಮುಖದಲ್ಲಿ ಸ್ವಲ್ಪ ಕೂಡ ಬೇಜಾರಿಲ್ಲ. ಆದ್ಮೇಲೆ ನಮ್ ಹೀರೋ ಅವನ ಪ್ಲಾನ್ ಇನ್ನಷ್ಟು ನೀಟಾಗಿ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಮತ್ತೆ ಅದೇ ರೀತಿ ಟ್ರೈ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇದಾದ್ಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಪೊಲೀಸ್ ಅಲ್ಲಿಗೆ ಬಂದ್ರೆ ಮತ್ತೆ ನಮ್ ಹೀರೋ ಕಣ್ಣಿಗೆ ಕಾಣಿಸ್ತಾ ಇರೋದಿಲ್ಲ. ಬಟ್ ಈಗ ನಮ್ ಹೀರೋ ಇಲ್ಲಿದ್ದಾನೆ ಅಂತ ನಾವು ನೋಡಕ್ ಹೋದ್ರೆ ಅಷ್ಟ್ ಟೈಮ್ ಮಾಡ್ದಂಗೆ ಪೊಲೀಸ್ ಹಿಂದೆನೆ ನಿಂತಿದ್ದಾನೆ. ಬಟ್ ಈ ಸತಿ ಪೊಲೀಸ್ ಎಷ್ಟೇ ಹುಡುಗರು ಅವ್ನ ನೆರಳು ಕೂಡ ಕಾಣಿಸೋದಿಲ್ಲ. ಈಗ ಪೊಲೀಸ್ ಹಿಂದೆನೆ ಇದ್ದಂತ ಹೀರೋ ಪೊಲೀಸ್ಗೆ ಸರಿಯಾಗಿ ಓದಿತಾನೆ. ಅದಕ್ಕೀಗ ಆ ಪೊಲೀಸ್ ಸೆಲ್ಲೊಳಗಡೆಯಿಂದ ಆಚೆ ಬಿದ್ದು ಅವನ ಮೇಲಧಿಕಾರಿಗೆ ಹೋಗಿ ಇನ್ಫಾರ್ಮ್ ಮಾಡ್ತಾನೆ. ಇದಾದ್ಮೇಲೆ ಆ ಜೈಲಲ್ಲಿ ಇದ್ದಂತ ಅಧಿಕಾರಿ ಆಕ್ಚುಲಿ ಅವನು ಇಷ್ಟೊತ್ತು ರಿಲೀಸ್ ಆಗ್ಬೇಕಾಗಿತ್ತು, ಅವನನ್ನ ಇನ್ನ ಯಾಕೆ ಇಟ್ಕೊಂಡಿದ್ರ ಅವನ ರಿಲೀಸ್ ಮಾಡಿ ಅಂತ ರಿಲೀಸ್ ಮಾಡಿಸ್ತಾರೆ. ಈಗ ಆಚೆ ಕಡೆ ಬಂದಂತ ನಮ್ ಹೀರೋ ಇವನನ್ನ ಜೈಲಿಗೆ ಹೋಗೋ ತರ ಮಾಡಿದಂತ ಪೊಲೀಸ್ ನ ಅಪಾರ್ಟ್ಮೆಂಟ್ ಗೆ ಬಂದು ಪೊಲೀಸ್ಗೆ ಗಾಲ್ಫ್ ನ ಬಾಲಿಂದ ಹೊಡೆಯಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಬಟ್ ಆ ಪೊಲೀಸ್ಗೆ ಗೊತ್ತಾಗೋದಿಲ್ಲ ಯಾರು ನನ್ನ ಹೊಡೆದ್ರು ಅಂತ. ಯಾಕಂದ್ರೆ ನಮ್ ಹೀರೋ ಈಗ ಅಣುಕೊಂಡು ತನ್ನ ಕೆಲಸಗಳೆಲ್ಲ ಹೇಗ್ ಮಾಡ್ಬೇಕಂತ ಕಲ್ತಿದ್ದಾನೆ. ಇದಾದ್ಮೇಲೆ ನಮ್ ಹೀರೋ ಮೊದ್ಲು ಯಾವ್ಯಾವ ಮನೆಗೆಲ್ಲ ಹೋಗಿದ್ನೋ ಆ ಮನೆಗೆ ಹೋಗಕ್ಕೆ ಸ್ಟಾರ್ಟ್ ಮಾಡ್ತಾನೆ.
ಬಟ್ ಈಗ ಟ್ವಿಸ್ಟ್ ಏನಂದ್ರೆ ಆ ಮನೆ ಒಳಗಡೆ ನಮ್ ಹೀರೋ ಇದ್ರು ಆ ಮನೇಲಿರುವಂತ ಯಾರಿಗೂ ಕೂಡ ಗೊತ್ತೇ ಆಗೋದಿಲ್ಲ. ಈಗ ನಮ್ ಹೀರೋ ಅನ್ಕೊಳೋದ್ರಲ್ಲಿ ತುಂಬಾನೇ ಎಕ್ಸ್ಪರ್ಟ್ ಆಗಿದಾನಲ್ಲ, ಅದಕ್ಕೆ ನಮ್ ಹೀರೋ ಹೀರೋಯಿನ್ ಮನೆಗೆ ಬರ್ತಾನೆ. ಅಲ್ಲಿ ಬಂದು ನೋಡಿದಂತ ಹೀರೋಗೆ ನಮ್ ಹೀರೋಯಿನ್ ತುಂಬಾನೇ ಬಾಧೆಯಲ್ಲಿ ಮಲಗಿರೋದು ಕಾಣುತ್ತೆ. ಬಟ್ ಹೀರೋಯಿನ್ ಹಸ್ಬೆಂಡ್ಗೂ ಗೊತ್ತಾಗುತ್ತೆ ಯಾರೋ ಮನೆಗೆ ಬಂದಿದಾರಂತ. ಅದಕ್ಕೆ ಹೀರೋಯಿನ್ ಹಸ್ಬೆಂಡ್ ಆಚೆ ಬಂದು ಚೆಕ್ ಮಾಡಿದ್ರೆ ಯಾರು ಕೂಡ ಇರೋದೇ ಇಲ್ಲ. ಬಟ್ ನಮ್ ಹೀರೋಯಿನ್ಗೆ ಅಲ್ಲೇ ಸ್ವಲ್ಪ ದೂರದಲ್ಲಿ ಒಂದು ಶಾಡೋ ಇರೋದು ಕಾಣುತ್ತೆ. ಸೊ ಈಗ ಹೀರೋಯಿನ್ಗೆ ಗೊತ್ತಾಗುತ್ತೆ ಬಂದಿರೋದು ನಮ್ ಹೀರೋನೇ ಅಂತ. ಈಗ ಈ ಸೀನ್ ಇಲ್ಲಿಗೆ ಕಟ್ಟಾಗಿ ನೆಕ್ಸ್ಟ್ ಸೀನ್ ನಮ್ಗೆ ಹೀರೋಯಿನ್ ನಿದ್ದೆಯಿಂದ ಎದ್ದು ಬಂದು ಹೀರೋ ಎಲ್ಲಿದೆ ಅಂತ ಹುಡುಕ್ತಾ ಇರ್ತಾಳೆ. ಬಟ್ ಅವಳಿಗೆ ಫೀಲ್ ಆಗ್ತಾ ಇರುತ್ತೆ ನನ್ನ ಹಿಂದೆ ಯಾರೋ ನಿಂತಿದಾರಂತ. ಅದಕ್ಕೆ ಅವಳೀಗ ಏನೋ ಮಾತಾಡ್ತಿ ಮಿರರ್ ನ ಮುಂದೆ ಬಂದು ನಿಂತ್ಕೊಂತಾಳೆ. ಈಗ ನಮ್ ಹೀರೋಗೆ ಬೇರೆ ಆಪ್ಷನ್ ಇಲ್ಲದೆ ಹೀರೋಯಿನ್ ಹಿಂದೆ ಬಂದು ನಿಂತ್ಕೊಂತಾನೆ. ಈಗ ಹೀರೋಯಿನ್ಗೆ ಹೀರೋನ ನೋಡಿ ತುಂಬಾನೇ ದಿನ ಆಗಿತ್ತಲ್ಲ, ಅದಕ್ಕೆ ಹೀರೋಯಿನ್ ತುಂಬಾನೇ ಖುಷಿ ಪಡ್ತಾಳೆ. ಇವರಿಬ್ರು ಇದೇ ರೀತಿ ಖುಷಿ ಪಡ್ತಾ ಇರ್ಬೇಕಾದ್ರೆ ಇವ್ರ ಹಿಂದೆನೆ ಇವ್ರ ಹಸ್ಬೆಂಡ್ ಕೂಡ ಬಂದ್ಬಿಡ್ತಾನೆ. ಬಟ್ ಅಲ್ಲಿಗೆ ಹೀರೋಯಿನ್ ಹಸ್ಬೆಂಡ್ ಬರಕ್ ಮೊದಲೇ ಹೀರೋ ಅಲ್ಲಿಂದ ಎಸ್ಕೇಪ್ ಆಗಿರ್ತಾನೆ. ಈಗ ಅಲ್ಲಿಗೆ ಬಂದಂತ ಹೀರೋಯಿನ್ ಹಸ್ಬೆಂಡ್ ಏನ್ ಮಾಡ್ತಾ ಇದ್ದಾಳೆ ಅಂತ ನೋಡಿದ್ರೆ ಈಗ ಹೀರೋಯಿನ್ ಮಿರರ್ ನ ಮುಂದೆ ನಿಂತಿರೋದು ಅವನ ಕಣ್ಣಿಗೆ ಕಾಣುತ್ತೆ. ಇದನ್ನ ನೋಡಿದಂತ ಹೀರೋಯಿನ್ ಅವಳ ಹಸ್ಬೆಂಡ್ ಕಡೆ ತಿರ್ಕೊಂಡು ಅವ್ನಿಗೆ ಐ ಲವ್ ಯು ಅಂತ ಹೇಳಿ ಅವ್ನಿಗೊಂದು ಹಗ್ಗನ ಕೊಡ್ತಾಳೆ. ಆಕ್ಚುಲಿ ಹೇಳ್ಬೇಕಂದ್ರೆ ಹೀರೋಯಿನ್ ಇದೇ ಫಸ್ಟ್ ಡೈಲಾಗ್ ಮತ್ತೆ ಇದೇ ಲಾಸ್ಟ್ ಡೈಲಾಗ್ ಈ ಮೂವಿಯಲ್ಲಿ. ಈಗ ಇವಳು ಅವನಿಗೆ ಐ ಲವ್ ಯು ಅಂತ ಹೇಳಿದಕ್ಕೆ ಅವನಿಗೆ ಈಗ ತುಂಬಾನೇ ಖುಷಿಗೆ ಅವನು ಕೂಡ ಹಗ್ ಮಾಡ್ಕೊಂತಾನೆ. ಬಟ್ ಹಿಂದೆ ತಿರುಗಿ ನೋಡಿದ್ರೆ ನಮ್ ಹೀರೋ ಕೂಡ ಹೀರೋಯಿನ್ ನ ಹಸ್ಬೆಂಡ್ ಇಂದನೇ ನಿಂತಿರ್ತಾನೆ. ಈಗ ಹೀರೋಯಿನ್ ಹೀರೋನ ಹತ್ರ ಕರೆದು ಅವಳ ಹಸ್ಬೆಂಡ್ ಗೆ ಗೊತ್ತಿಲ್ದಂಗೆ ಅವನಿಗೊಂದು ಕಿಸ್ ನ ಕೊಡ್ತಾಳೆ. ಈಗ ಈ ಸೀನ್ ಇಲ್ಲಿಗೆ ಕಟ್ಟಾಗಿ ನೆಕ್ಸ್ಟ್ ಸೀನ್ ಅಲ್ಲಿ ಹೀರೋಯಿನ್ ತನ್ನ ಹಸ್ಬೆಂಡ್ ಗೆ ತುಂಬಾನೇ ಅಡಿಗೆ ಮಾಡಿ ಇಟ್ಟಿರ್ತಾಳೆ. ಇದನ್ನ ನೋಡಿದಂತ ಹೀರೋಯಿನ್ ನ ಹಸ್ಬೆಂಡ್ ತುಂಬಾನೇ ಖುಷಿಯಾಗಿ ಇನ್ ಲೈಫ್ ಲಾಂಗ್ ನನ್ನ ಜೊತೆ ಹೀಗೇನಿದ್ರೆ ನಾನು ಇಷ್ಟು ಹ್ಯಾಪಿ ಆಗಿರ್ತೀನಿ ಅಂತ ಹೇಳ್ತಾನೆ. ಈ ಮಾತನ್ನ ಕೇಳಿದಂತ ಹೀರೋಯಿನ್ ಅವಳು ಕೂಡ ತುಂಬಾನೇ ಸಂತೋಷ ಪಡ್ತಾಳೆ. ಬಟ್ ಇಲ್ಲಿ ರಿಯಲ್ ಆಗಿ ನೋಡಿದ್ರೆ ಇಲ್ಲಿ ಬೇರೆನೆ ಪಿಕ್ಚರ್ ಓಡ್ತಾ ಇದೆ. ಅದೇನಂದ್ರೆ ಹೀರೋಯಿನ್ ನ ಹಸ್ಬೆಂಡ್ ಇಂದನೇ ಹೀರೋ ಕೂಡ ನಿಂತಿರ್ತಾನೆ. ಅದೇ ರೀತಿ ನಮ್ಮ ಹೀರೋಗೆ ಯಾವ ಬ್ರೇಕ್ಫಾಸ್ಟ್ ಅಂದ್ರೆ ಇಷ್ಟನೋ ಅದನ್ನೇ ಹೀರೋಯಿನ್ ರೆಡಿ ಮಾಡಿ ಕೊಟ್ಟಿರ್ತಾಳೆ. ಇದನ್ನ ನೋಡ್ತಾರಂತ ಹೀರೋಯಿನ್ ನ ಹಸ್ಬೆಂಡ್ ಗೆ ಇವಳು ನನಗೋಸ್ಕರನೇ ಖುಷಿ ಪಡ್ತಾ ಇದ್ದಾಳೆ ಅಂತ ಅನ್ಕೊಂತಾನೆ. ಇದಾದ್ಮೇಲೆ ಅವಳ ಹಸ್ಬೆಂಡ್ ಗೆ ಆಫೀಸ್ಗೆ ಟೈಮ್ ಆಗಿದ್ದಕ್ಕೆ ಅವನ ಅಲ್ಲಿಂದ ಹೊರಡ್ತಾನೆ. ಹಾಗೆ ಅವನು ಅಲ್ಲಿಂದ ಹೊರಡಕ್ ಮೊದಲು ಈ ಮನೆ ಡೋರ್ ನಾನ್ ಬಿಟ್ರೆ ಇನ್ ಯಾರು ನಾಕ್ ಮಾಡಿದ್ರು ಓಪನ್ ಮಾಡಬೇಡ ಅಂತ ಹೇಳ್ತಾನೆ. ಬಟ್ ಅವನಿಗೇನ್ ಗೊತ್ತು ಹೀರೋ ಆಲ್ರೆಡಿ ಈ ಮನೆ ಒಳಗಡೆ ಇದ್ದಾನಂತ. ಈಗ ಡೋರ್ ಲಾಕ್ ಮಾಡಿ ಬಂದಂತ ಹೀರೋಯಿನ್ಗೆ ಹೀರೋ ಇಲ್ಲಿದ್ದಾನಂತ ಕಾಣಿಸೋದೇ ಇಲ್ಲ. ಬಟ್ ಹೀರೋಯಿನ್ಗೆ ಗೊತ್ತಿದೆಯಲ್ಲ ಹೀರೋ ಹಿಂದೆನೆ ಇರ್ತಾನಂತ. ಅದಕ್ಕೆ ಈಗ ಹೀರೋಯಿನ್ ಹಿಂದೆ ನಡೀತಾ ನಮ್ಮ ಹೀರೋನ ಒಂದು ಗೋಡೆಗೆ ಲಾಕ್ ಮಾಡ್ತಾಳೆ. ಈಗ ಲಾಕ್ ಮಾಡಿದಂತ ಹೀರೋಯಿನ್ ಹೀರೋ ಕಡೆ ತಿರುಗಿ ಅವ್ನಿಗೊಂದು ಕಿಸ್ ಅನ್ನ ಕೊಡ್ತಾಳೆ. ಆಕ್ಚುಲಿ ಹೇಳ್ಬೇಕಂದ್ರೆ ಇವರಿಬ್ರು ಈಗ ಒಂದೇ ವೇಯಿಂಗ್ ಸ್ಕೇಲ್ ಮೇಲೆ ನಿಂತಿದ್ದಾರೆ. ಆ ವೇಯಿಂಗ್ ಸ್ಕೇಲ್ ಕೆಟ್ಟೋಗಿದೆಯೇನೋ ಗೊತ್ತಿಲ್ಲ, ಅದೀಗ ವೇಟ್ ನ 0 ಅಂತ ತೋರಿಸ್ತಾ ಇದೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಓಕೆ ಫ್ರೆಂಡ್ಸ್, ಮೂವಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗೋದು ಮಾತ್ರ ಮರಿಬೇಡಿ.